ಇನ್ನು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳು. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರಲ್ಲ, ತಮ್ಮ ಕಾಂಗ್ರೆಸ್ಸಿನ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ. ದೆಹಲಿಯ ಜನಪತ್ ಮಾರ್ಗದಲ್ಲಿರುವಂತಹ ರಾಹುಲ್ ಅವರ ನಿವಾಸಕ್ಕೆ ಹೋಗಿದ್ದಾರೆ. ನಾಗೇಂದ್ರ ವಿಚಾರ ಸೇರಿ ಮಹತ್ವದ ವಿಚಾರಗಳ ಕುರಿತಂತೆ ಚರ್ಚೆಯನ್ನು ಮಾಡಿದ್ದಾರೆ. ಖಾಲಿ ಇರುವ ಒಂದು ಸಚಿವ ಸ್ಥಾನದ ಬಗ್ಗೆಯೂ ಕೂಡ ಮಾತುಕತೆ ಮಾಡಿದ್ರಂತೆ. ನಿಗಮ ಮಂಡಳಿಯ ಭರ್ತಿ ಮಾಡುವ ಬಗ್ಗೆ ಒಂದಿಷ್ಟು ಡೀಪ್ ಡಿಸ್ಕಷನ್ಸ್ ಆಗ್ತಿದೆ. ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮೇಲೆ ಮೀಟಿಂಗು, ಮಾತಿನ ಮೇಲೆ ಮಾತುಗಳಾಗ್ತಿದೆ. ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ. ಅಲ್ಲಿ ಹೋಗಿ ಮಾತುಕತೆಗಳಾಗ್ತಾ ಇದೆ. ಒಂದಿಷ್ಟು ಸಚಿವರು ಕೂಡ ಅವರಿಗೊಂದಿಷ್ಟು ನಾಯಕರು ಒಂದಿಷ್ಟು ಲಾಬಿಗಳನ್ನು ಮಾಡೋ ಕೆಲಸಗಳಾಗ್ತಾ ಇತ್ತು. ಸಾಲು ಸಾಲು ವಿಚಾರ ಇದೆ. ಒಂದು ಕಡೆ ನಾಗೇಂದ್ರ ರಾಜೀನಾಮೆ ಆಗಲೇಬೇಕು ಅಂತ ವಿಪಕ್ಷ ಪಟ್ಟು ಹಿಡಿದಿದೆ. ಕೊಟ್ಟೇ ಬಿಡ್ತಾರೆ ಇವತ್ತು ಅಥವಾ ನಾಳೆ ಅನ್ನೋ ಮಟ್ಟಿಗೂ ಕೂಡ ಕಾಂಗ್ರೆಸ್ ಸೇರಿದಂತೆ ರಾಜ್ಯದ ರಾಜಕೀಯ ವಲಯದಲ್ಲಿ ಚರ್ಚೆಗಳಿದೆ. ನಂತರ ಒಂದು ಸಚಿವ ಸ್ಥಾನ ಹಂಗೇ ಬಾಕಿ ಇದೆ. ಮಹಿಳೆಯರಿಗೆ ಯಾರಿಗೆ ಕೊಡ್ತಾರೋ ಏನೋ ಗೊತ್ತಿಲ್ಲ, ಆದರೆ ಮಹಿಳಾ ಮಂತ್ರಿಗಳಿಲ್ಲದೆ ಡಿಕೆ ಶಿವಕುಮಾರ್ ಅವರ ಸಂಪುಟ ಇವತ್ತು ಬಿಕೋ ಅಂತಿದೆ. ಮುಂದುವರೆದಂತೆ ಅನೇಕ ಶಾಸಕರು ಅಸಮಾಧಾನಿತರಾಗ್ಬಿಟ್ಟಿದ್ದಾರೆ. ಅಸೆಂಬ್ಲಿಗೆ ಬರ್ತಿಲ್ಲ, ಕಾಂಗ್ರೆಸ್ ಸಭೆಗೆ ಅವರು ಕಾಣಿಸ್ಕೊಳ್ತಿಲ್ಲ, ನಮ್ಮನ್ನು ಕೈ ಬಿಟ್ರಲ್ಲ ಅಂತ ನಿಗಿ ಕೆಂಡಾದವರಿದ್ದಾರೆ. ಒಟ್ಟಿನಲ್ಲಿ ಈಗ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಯಾವ ತಂತ್ರಗಾರಿಕೆಯನ್ನ ಹೂಡ್ತಾರೆ ಅನ್ನೋದು ನಿರೀಕ್ಷಿಸಬೇಕು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಅಂಗಳದಲ್ಲಿದೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯ ಭವಿಷ್ಯ. ಸಿಎಂ ಸತೀಶ್ ಜಾರಕಿಹೊಳಿ ಪ್ರಯಾಣದ ಬೆನ್ನಲ್ಲೇ ಇದೀಗ ಸಚಿವ ನಾಗೇಂದ್ರ ಸಹ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ. ಎಲ್ಲಾ ಕೇಸುಗಳ ಫೈಲ್ ಹಿಡ್ಕೊಂಡು ದೆಹಲಿಗೆ ಬಂದು ಬಿಟ್ಟಿದ್ದಾರೆ ನಾಗೇಂದ್ರ ಅವರು. ನಾಗೇಂದ್ರ ಅವರೇ ಕಾಂಗ್ರೆಸ್ಸಿನ ಕೇಂದ್ರ ಬಿಂದು. ಈಗ ಅವ್ರ ರಾಜೀನಾಮೆ ಬೇಕು, ಅವ್ರ ತಲೆದಂಡ ಆಗಬೇಕು, ಒಂದು ವಿಕೆಟ್ ಪತನ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಳಂಕಿತ ನಾಯಕನನ್ನ ಯಾಕೆ ಇಟ್ಕೊಳ್ತೀರಿ ಅಂತ. ಒಂದು ಕಡೆ ಸಾಹುಕಾರ್ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಇತ್ತ ನಾಗೇಂದ್ರ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಎಲ್ಲಾ ಕೇಸ್ ಫೈಲ್ ಹಿಡ್ಕೊಂಡಿದ್ದಾರೆ. ಅವ್ರ ವಿರುದ್ಧ ಏನೇನು ಪ್ರಕರಣ ಆಗಿದೆ, ತನಿಖೆ ಯಾವ ಹಂತದಲ್ಲಿದೆ, ಜೊತೆಯಲ್ಲಿ ಬಿಜೆಪಿಯ ಯಾವ ನಾಯಕರ ಮೇಲೆ ಕೇಸ್ ಇದೆ, ರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧ ಪ್ರಕರಣಗಳಿದೆ. ಹೀಗೆ ಎಲ್ಲ ವಿಚಾರಗಳನ್ನ ಕೂಡ ಅವರು ಮುಂದಿಟ್ಟು ಒಂದಿಷ್ಟು ತಮ್ಮದೇ ಆದಂಥ ಲೆಕ್ಕಾಚಾರದಲ್ಲಿ ಮಾತನಾಡುವ ಚಾನ್ಸಸ್ ಇದೆ. ಮುಖ್ಯಮಂತ್ರಿಗಳು ಇದ್ದಾರೆ, ಬೆಳಗಾವಿಯ ಸಾಹುಕಾರ್ ಇದ್ದಾರೆ. ಮುಂದುವರೆದಂತೆ ನಾಗೇಂದ್ರ ಅವರು ಕೂಡ ದೆಹಲಿಗೆ ಹೋಗಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಎಲ್ಲ ವಿಚಾರಕ್ಕೂ ಒಂದು ಅಂತಿಮವಾದಂಥ ಮುದ್ರೆ ಇವತ್ತು ಬೀಳುವ ಸಾಧ್ಯತೆ ಇದೆ. ಅದು ರಾಜೀನಾಮೆ ಆದರೂ ಆಯಿತು ಅಥವಾ ಭವಿಷ್ಯ ಉಜ್ವಲವಾದರೂ ಆಯಿತು. ಅಪ್ಡೇಟ್ಸ್ ಇದೆ, ಗಮನಿಸ್ತಾ ಹೋಗೋಣ. ನೋಡಿ, ಬಿಜೆಪಿ ವಿರುದ್ಧ ಕೌಂಟರ್ ಪಾದಯಾತ್ರೆಯನ್ನ ಪ್ರಸ್ತಾಪ ಮಾಡುವ ಚಿಂತನೆಯಲ್ಲಿ ಕಾಂಗ್ರೆಸ್ ಇದೆಯಂತೆ. ಹೈಕಮಾಂಡ್ ಅನುಮತಿ ಕೊಟ್ಟರೆ ಬಿಜೆಪಿಗೆ ಕೌಂಟರ್ ಪಾದಯಾತ್ರೆ ಕೊಡ್ತಾರಂತೆ. ಹೈಕಮಾಂಡ್ ಒಪ್ಪಿಗೆ ನೀಡದೇ ಇದ್ರೆ ನಾವು ಪಾದಯಾತ್ರೆ ಮಾಡಲ್ಲ, ಇದನ್ನ ಮೀರಿ ರಾಜೀನಾಮೆ ಕೊಡಿ ಅಂದ್ರೆ ಹೇಗೆ? ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಾಗೇಂದ್ರ ಅವರು ಕೂಡ ಚಿಂತನೆ ನಡೆಸುತ್ತಿದ್ದಾರೆ. ಒಂದು ಕಡೆ ಗುಸುಗುಸು ಅವೆಲ್ಲವೂ ಕೂಡ. ಬಟ್ ದೆಹಲಿಗೆ ಇಷ್ಟು ಬಿಸಿಯಾಗಿ ಓಡಿದ್ದಾರೆ ಅಂತಂದ್ರೆ ಎಲ್ಲೋ ಬಿಸಿ ಮುಟ್ಟಿರಬೇಕು ಅವರಿಗೆ. ಬಿಜೆಪಿ ಸೆಪ್ಟೆಂಬರ್ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ರಾಯಚೂರು ಟು ಬಳ್ಳಾರಿ ಅದರ ನಡುವೆ ವಿವಿಧ ಪ್ರದೇಶಗಳಿಗೆ ಹೋಗಿ ಪಾದಯಾತ್ರೆ ಮಾಡ್ತೀವಿ ಅಂತ ರೋಡ್ ಮ್ಯಾಪ್, ರೂಟ್ ಮ್ಯಾಪ್ ಎಲ್ಲ ಹಾಕೊಂಡಿದ್ರು. ಅದಕ್ಕೆ ನಾವು ಟಕ್ಕರ್ ಕೊಡೋದಕ್ಕೆ ಅಥವಾ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಲೆಕ್ಕಾಚಾರ ಹಾಕೊಂಡಿದೆ. ಆದರೆ ಶಂಕದಿಂದಲೇ ಅವ್ರಿಗೆ ತೀರ್ಥ ಬರಬೇಕು. ಹೈಕಮಾಂಡ್ ನಾಯಕರಿಲ್ಲಾದರೂ ಬಿಜೆಪಿಯ ಈ ಬಿರುಸಿನ ಹೋರಾಟಕ್ಕೆ ಬ್ರೇಕ್ ಹಾಕಿ ಅಂತಂದ್ರೆ ಇವರು ಕೂಡ ಬೀದಿಗಿಳಿದು ಪಾದಯಾತ್ರೆ ಮಾಡ್ತೀವಿ ಎನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಎಲ್ಲವೂ ಕೂಡ ನಾಗೇಂದ್ರ ಅವರ ರಾಜೀನಾಮೆ ಸೇರಿದಂತೆ ಹೈಕಮಾಂಡ್ ನಾಯಕರ ಅಂತಿಮ ಮುದ್ರೆಯ ಮೇಲೆ ನಿಂತಿದೆ ಈಗ. ನೋಡಿ, ನಾನು ನಿಮ್ಮ ರಾಜೀನಾಮೆಯನ್ನ ಪಡೆಯೋದಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆಯಂತೆ. ನಿಮ್ಮ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡ್ತೇನೆ, ಎಲ್ಲಾದರೂ ಅದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಿದ್ರೆ ರಾಜೀನಾಮೆಯನ್ನ ಕೊಡಿಸಿ ಅಂದ್ರೆ, ಹಾಗೆ ಹೇಳಿದ್ರೆ ಮಾತ್ರ ನಾನೇನು ಮಾಡೋದಕ್ಕಾಗಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ. ಇದು ಬಹಳ ಪ್ರಮುಖವಾಗಿರೋ ವಿಚಾರ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟೇ ಬಿಜೆಪಿ ಹೋರಾಟ ಮಾಡಲಿ, ಅವ್ರು ಏನೇ ಮಾಡಲಿ, ನನ್ನ ಸಂಪುಟದಲ್ಲಿರುವ ಸಚಿವನನ್ನ ಪತನ ಆಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನುವ ನಿಟ್ಟಿನಲ್ಲೇ ಇದ್ದಾರೆ. ಆದರೆ ಹೈಕಮಾಂಡ್ ಎಲ್ಲಾದರೂ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ರಾಜೀನಾಮೆ ಪಡ್ಕೊಳ್ಳಿ ಅಂದ್ರೆ ನಾನೇನೂ ಮಾಡೋದಕ್ಕಾಗೋದಿಲ್ಲ, ಅಸಹಾಯಕತೆಯನ್ನ ಮುಖ್ಯಮಂತ್ರಿಗಳು ಹೊರಗಾಕಿದ್ರು.
ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗ ದೆಹಲಿಯತ್ತವೇ ನಮ್ಮೆಲ್ಲರ ಚಿತ್ತ ಇದೆ. ಕಳೆದ ಬಾರಿ ಆದಂತೆ ಈ ಬಾರಿಯೂ ಕೂಡ ಎಲ್ಲಾದರೂ ಟೈಪಿಂಗ್ ಎರರ್ ಅನ್ನ ತೆಗೆದುಕೊಂಡು ಬರ್ಬೋದಾ, ಅಥವಾ ನಾಗೇಂದ್ರ ರಾಜೀನಾಮೆ ಪಡೆಯುವ ಎಷ್ಟರ ಮಟ್ಟಿಗೆ ಚಾನ್ಸಸ್ ಇದೆ? ಕಾಂಗ್ರೆಸ್ ಮನೆಯಲ್ಲಿ ಯಾವ ರೀತಿಯಾಗಿ ಇದನ್ನು ನೋಡ್ತಿದ್ದಾರಂತೆ? ಅಖಿಲೇಶ್, ಖಂಡಿತ ಸದನದಲ್ಲಿ ವಿಪಕ್ಷಗಳ ಹೋರಾಟ ಏನಿತ್ತು ಆ ಒಂದು ಆರೋಪ ಏನು ಪ್ರಮುಖವಾಗಿ ಭಾರಿ ಒಂದು ಇಂಪ್ಯಾಕ್ಟ್ ಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾಗೇಂದ್ರ ಅವರು ಏನೋ 2ನೇ ಲಿಸ್ಟ್ ನ ಒಂದು ಪಟ್ಟಿಯಲ್ಲಿ ಅವರು ಕೂಡ ಮುನ್ನೆಲೆಗೆ ಬಂದಿದ್ರು. ಅದ ನಂತರ ಏನು ಸದನದಲ್ಲಿ ವಿಪಕ್ಷಗಳು ಬಿಗಿ ಪಟ್ಟ ನೀಡಿದ್ದಾವೆ. ನಾಗೇಂದ್ರ ಅವರು ಏನು ವಾಲ್ಮೀಕಿ ಮದುವೆ ಮಾಡಿರ್ತಕ್ಕಂಥ ಅಕ್ರಮ ಆಗಿ ಒಂದು ರುಜುವಾತಾಗಿರುವ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಅನ್ನುವಂತ ಒಂದು ಪಟ್ಟಣ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಕಳೆದ ದಿನ ಏನು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಒಂದು ದೂರವಾಣಿ ಕರೆ ಮುಖಾಂತರ ನಾವು ರಾಜೀನಾಮೆ ಕೊಡುವಂತ ಒಂದು ಇಂಗಿತನ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಇವತ್ತು ಏನು ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಕೇಂದ್ರ ಸಚಿವರನ್ನ ಭೇಟಿ ಆದ ನಂತರ ಹೈಕಮಾಂಡ್ ನಾಯಕರ ಒಂದು ಭೇಟಿಗೆ ಅವ್ರದೇ ಆದಂತ ಒಂದು ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಿದೆ. ಇದರ ಜೊತೆಗೆ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿದ್ದಾರೆ. ಜೊತೆಗೆ ಬಿ ನಾಗೇಂದ್ರ ಅವರು ಕೂಡ ಒಂದಷ್ಟು ದಾಖಲೆಯನ್ನು ಇಟ್ಕೊಂಡು ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ಏನು ನಾಗೇಂದ್ರ ಅವರು ಒಂದಷ್ಟು ದಾಖಲೆಯನ್ನ ಇಟ್ಕೊಂಡು ಮಾತುಕತೆಯನ್ನು ನಡೆಸ್ತಾರೆ. ನನ್ನ ವಿರುದ್ಧ ವಿಪಕ್ಷಗಳು ಈ ರೀತಿ ಹೋರಾಟನ ಮಾಡಿದ್ದಾರೆ, ಬೇಕು ಅಂತಾನೆ ಇಲ್ಲಿ ಟಾರ್ಗೆಟ್ ರಾಜಕಾರಣ ಮಾಡ್ತಿದ್ದಾರೆ, ಎಲ್ಲವೂ ಕೂಡ ಏನು ತನಿಖೆ ಎಲ್ಲವೂ ಕೂಡ ನನ್ನ ಮೇಲೆ ದೋಷ ಆದ್ರೂ ಕೂಡ ವಿಪಕ್ಷಗಳು ಈ ರೀತಿ ಸದನದಲ್ಲಿ ನನ್ನ ವಿರುದ್ಧ ಒಂದಷ್ಟು ದಾಳಿಯನ್ನ ಮಾಡಿದ್ದಾರೆ. ಆದ್ರೆ ನನ್ನ ಯಾವುದೇ ಕಾರಣಕ್ಕೂ ನನ್ನ ಈ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಒಂದು ಪಾತ್ರ ಇಲ್ಲ ಅನ್ನುವಂತ ಒಂದು ವಾಸ್ತವ ಒಂದು ರೀತಿಯನ್ನ ಮನವರಿಕೆ ಮಾಡ್ಕೊಡ್ತಾರೆ. ಜೊತೆಗೆ ಬಿಜೆಪಿ ನಾಯಕರ ವಿರುದ್ಧ ಯಾವ ರೀತಿ ಪಾದಯಾತ್ರೆಗೆ ಕೈಗೊಂಡಿದ್ದಾರೆ, ಒಂದು ಪಾದಯಾತ್ರೆಗೆ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಕೂಡ ಒಂದಷ್ಟು ರೂಪುರೇಷೆನ ಹಾಕಿಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿನ ಲಭ್ಯ ಆಗ್ತಿದೆ. ಹೀಗಾಗಿ ಇತ್ತ ಡಿ ಕೆ ಶಿವಕುಮಾರ್ ದೆಹಲಿನಲ್ಲಿ ಬಿಟ್ಟಿರುವಂತದ್ದು, ಜೊತೆಗೆ ನಾಗೇಂದ್ರ ಕೂಡ ಅಲ್ಲೇ ಇರುವಂತದ್ದು. ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಒಂದು ಮನವರಿಕೆ ಮಾಡಿಕೊಟ್ಟು ಮುಂದಿನ ಹಂತದಲ್ಲಿ ಬಿಜೆಪಿ ನಾಯಕರಿಗೆ ಪಾದಯಾತ್ರೆ ಮುಖಾಂತರ ಒಂದಷ್ಟು ತಿರುಗೇಟು ಕೊಡುವಂತ ಒಂದು ಲೆಕ್ಕಾಚಾರನ ಹಾಕೊಂಡಿದ್ದಾರೆ. ಜೊತೆಗೆ ಖಾಲಿ ಇರತಕ್ಕಂತ ಇನ್ನು ಮಹಿಳಾ ಕೋಟಾವನ್ನ ಭರ್ತಿ ಮಾಡುವಂತ ಒಂದು ವಿಚಾರ ಆಗಿರ್ಬೋದು, ನಿಗಮ ಮಂಡಳಿ ಸ್ಥಾನಮಾನಗಳನ್ನ ಭರ್ತಿ ಮಾಡುವಂತ ಒಂದು ವಿಚಾರ ಆಗಿರ್ಬೋದು, ಇದರಲ್ಲಿ ಆದಷ್ಟು ಬೇಗ ಸ್ಪಷ್ಟತೆ ಕಂಡುಕೊಳ್ಳುವಂತ ಒಂದು ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ. ಜೊತೆಗೆ ಈಗಾಗಲೇ ಏನು ಕೃಷ್ಣಪ್ಪ ಅವರು ಏನು ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರನ್ನ ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂತ ಒಂದು ಸಾಧ್ಯತೆ ಇದೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿನಲ್ಲಿ ಇಲ್ಲದೆ ಇರುವಂತದ್ದು ಈ ಒಂದು ಸಭೆ ಏರ್ಪಡುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಕಲಬುರಗಿಯಲ್ಲಿ ಯಾರೋ ಒಂದು ಸ್ಥಳೀಯ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗಿಯಾಗಿರುವಂತ ಹಿನ್ನೆಲೆಯಲ್ಲಿ ಅವರು ನಾಳೆ ದೆಹಲಿಗೆ ಹೋಗ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ನಾಳೆವರೆಗೂ ಕಾಯ್ದಿ ಎಲ್ಲರನ್ನು ಭೇಟಿ ಮಾಡಿ ಬರ್ತಾರ ಅಥವಾ ಇವತ್ತೇ ರಾಜ್ಯಕ್ಕೆ ವಾಪಸ್ ಆಗ್ತಾರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಮೂಡ್ತಿರುವಂತದ್ದು. ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.